ಹೊಸ್ದಾಗಿ ಆಟೋ ತೊಗೊಂಡ್ರೆ ಬಿಸ್ನೆಸ್ ಆಗುತ್ತಾ ಇಲ್ವಾ, ಮತ್ತು ಈಗ ಡ್ಯೂಟಿ ಹೆಂಗೆ ಇವಾಗಿನ ಸಿಚುವೇಷನಲ್ಲಿ ಡ್ಯೂಟಿ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, ಮತ್ತು ಬಿಸ್ನೆಸ್ ಆಗುತ್ತಾ ಇಲ್ವ ಅಂತ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಿರ್ತಾರೆ ನನ್ನ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಈ ವಿಡಿಯೋದಲ್ಲಿ ಆದಷ್ಟು ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೌಟ್ ಇರುತ್ತೆ ಅದನ್ನು ಕಮೆಂಟ್ ಮಾಡಿ, ಇಲ್ಲಾಂದರೆ ನನ್ನ ನಂಬರ್ ಹಾಕಿರ್ತೀನಿ ಪರ್ಸನಲ್ಲು. ಸೊ ಅದನ್ನ ಅಲ್ಲಿ ಫೋನ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು. ಸೊ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆಟೋ ಬ್ರೋ. ಈ ವಿಡಿಯೋದಲ್ಲಿ ನಿಮಗೆ ಅಂದರೆ ನಿಮ್ಮ ಡೌಟ್ನೆಲ್ಲ ಆದಷ್ಟು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಪ್ಪ ಅಂದರೆ, ಇವಾಗ ಎಲ್ಲರೂ ಕೇಳ್ತಿರ್ತಾರೆ ಬೆಂಗಳೂರಲ್ಲಿ ಆಟೋ ಹಾಕಿದರೆ ಬಿಸ್ನೆಸ್ ಆಗುತ್ತಾ ಇಲ್ವ ಅಂದ್ಬಿಟ್ಟು. ಸೊ ಮಾಡಬಹುದು, ಅಂದರೆ ಆಗುತ್ತಂತನೂ ಇಲ್ಲ, ಆಗಲ್ಲ ಅಂತನೂ ಇಲ್ಲ, ಬಟ್ ಮಾಡಬಹುದು ಅನ್ನೋದ್ರಲ್ಲೇ ಇದೆ. ಅದು ನಿಮ್ಮ ಕೆಪಾಸಿಟಿಯಲ್ಲಿ ಇರೋದು. ಅಂದರೆ ಕೆಲವೊಬ್ಬೊಬ್ಬರು ಮೈಂಡ್ ಸೆಟ್ ಮೇಲೆ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಬೆಳಗ್ಗೆನೇ ಬೇಗ ಎದ್ದು 8 ಗಂಟೆಗೆ ಎದ್ದು 8 ಗಂಟೆಯಿಂದ ಒಂದು 10 ಗಂಟೆ ಮಾಡಿದರೆ ನೀವು ಅಂದ್ಕೊಂಡಿರುವಂಥ ಟಾರ್ಗೆಟ್ನ ಮಾಡ್ಬೋದು. ಮಿನಿಮಮ್ ಆಗಿ ಒಂದು 1800 ಇಲ್ಲಾಂದರೆ 2,000 ಮಾಡ್ಬೋದು. ಸೊ ಅದು ಬಿಟ್ಟು ಇಲ್ಲಪ್ಪ ನಾವು ಒಬ್ಬರು ಯಾವ ಥರ ಇರ್ತಾರೆ ಅಂದರೆ ಆರಾಮ್ ಫುಲ್ ರಿಲ್ಯಾಕ್ಸ್ ಮ್ಯಾನ್ ಥರ ಇರ್ತಾರೆ. ಸೊ ಅವರು ಏನು ಮಾಡ್ತಾರೆ, ಒಂದು 11 ಗಂಟೆ 12 ಗಂಟೆಗೆ ಬರ್ತಾರೆ. ಅವಾಗ ಬಂದರೆ 10 ಗಂಟೆಗೆ ಬಂದರೆ ಇಲ್ಲಿ ಎಲ್ಲ ಡ್ಯೂಟಿ ಇರಲ್ಲ. ಏನು ಮಾಡಲಿ ಅಣ್ಣ, ಡ್ಯೂಟಿ ಇಲ್ಲ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅವಾಗ ಏನಾಗಿರುತ್ತೆ, ಡ್ಯೂಟಿ ಮಾಡೋಕ್ಕೆ ಬೋರ್ ಆಗಿಬಿಡುತ್ತೆ. ಯಾವ ಥರ ಅಂದರೆ ಡ್ಯೂಟಿ ಇಲ್ಲ ಅಂತಂದರೆ ಏನಪ್ಪ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಈ ಥರ ಕೂಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಬೆಳಗ್ಗೆ ಬಂದುಬಿಟ್ಟು ಒಂದು ನಾವು ಅಂದ್ಕೊಂಡು ಒಂದು ಟಾರ್ಗೆಟ್ ಅಚೀವ್ ಮಾಡಿದ್ರೆ ಇದಾಗಲ್ಲ. ಯಾವ ಥರ ಇರಬೇಕು ಅಂತ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಅಂದರೆ ಒಂದೊಂದು ದಿನ ಡ್ಯೂಟಿ ಇರುತ್ತೆ, ಒಂದೊಂದು ದಿನ ಡ್ಯೂಟಿ ಇರಲ್ಲ. ಅಂದರೆ ಡ್ಯೂಟಿ ಇಲ್ಲ ಅಂತಲೇ ಹೇಳೋಕ್ಕಲ್ಲ, ಪೂರ್ತಿ ಡ್ಯೂಟಿ ಇರುತ್ತೆ ಅಂತಲೇ ಹೇಳೋಕ್ಕಲ್ಲ. ಒಂದೊಂದು ಟೈಮಲ್ಲಿ ಹೆಂಗಿರುತ್ತೆ ಅಂದರೆ 55 ರೂಪಾಯಿದು ಡ್ಯೂಟಿ ಮಾಡೋಕ್ಕಾಗುತ್ತೆ. ಸೊ ಈ ಥರ ಒಬ್ಬೊಬ್ರು ಏನು ಮಾಡ್ತಾರೆ, ಲಾಂಗ್ ಆರ್ಡರ್ ಬಿದ್ದರೆ ಅಷ್ಟೇ ಹೋಗ್ತಾರೆ, ಇಲ್ಲ ಇಲ್ಲೇ 50 ರೂಪಾಯಿಗೆ ಯಾರು ಹೋಗ್ತಾರೆ, ಈ ಥರ ಎಲ್ಲ ಮೈಂಡ್ ಸೆಟ್ ಇರುತ್ತೆ. ಈ ಥರ ಎಲ್ಲ ಇವಾಗಿನ ಸಿಚುವೇಷನ್ನೇ ಬಿಟ್ಬಿಡ್ಬೇಕು. ಬಟ್ ಒಂದು ಟೈಮ್ ಇತ್ತು, ಆಟೋದಲ್ಲೇ ತುಂಬ ಸಂಪಾದನೆ ಇತ್ತು, ಆವಾಗ ಲಾಂಗ್ ಡ್ಯೂಟಿ ಬಿದ್ದಿತ್ತು. ಇವಾಗ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು ಯಾವುದೇ ಡ್ಯೂಟಿ ಲಾಂಗ್ ಡ್ಯೂಟಿ ಕಡಿಮೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವಾಗ ಯಾವ ಡ್ಯೂಟಿ ಬರುತ್ತೆ ಆ ಡ್ಯೂಟಿ ಹತ್ಕೊಂಡು ಮಾಡಿದರೆ ಮಾಡ್ಬೋದು. ಒಂದು ಸ್ವಲ್ಪ ಅಂದರೆ ನಾವು ಅಂದ್ಕೊಂಡಿರೋ ಅಷ್ಟು ಟಾರ್ಗೆಟ್ನ ರೀಚ್ ಆಗ್ಬೋದು. ಇನ್ನೊಂದು ಏನಪ್ಪ ಅಂದರೆ, ಇವಾಗ ನಾನು ನೋಡ್ದಂಗೆ ಆಟೋದಲ್ಲಿ ಕೆಲವೊಬ್ಬರು ಆಟೋನ ಪಾರ್ಟ್ ಟೈಮ್ ಆಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಆಫೀಸ್ ಕೆಲಸಕ್ಕೆ ಹೋಗ್ತಾರೆ. ಅಂದರೆ ಒಂದು 3 ಅವರ್ 4 ಅವರ್ ಸಿಗುತ್ತೆ ನೋಡಿ, ಆ ಅವರಲ್ಲಿ ಆಟೋ ಸ್ವಲ್ಪ ಬಿಸ್ನೆಸ್ ಮಾಡಿಕೊಂಡು ತಮ್ಮ ಮನೆ ಬಾಡಿಗೆ ಅಥವಾ ತಮ್ಮ ಮನೆ ಖರ್ಚಿಗೆ ಎಲ್ಲ ಗಾಡಿ EMI ಕಳ್ಕೊಂಡು ಸ್ವಲ್ಪ ಕಾಸು ಉಳಿದ್ರೆ ಸಾಕು ಅಂದ್ಬಿಟ್ಟು. ಸೊ ಆ ಥರ ಮಾಡಿದರೆ ಒಂದು ಲೆಕ್ಕಕ್ಕೆ ಬೆಸ್ಟ್. ಅಂದರೆ ಇವಾಗ ನೀವು ಒಂದು ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಿದ್ದೀರ ಅಂದರೆ ಅಲ್ಲಿ ನಿಮ್ಗೆ ಸ್ಯಾಲ್ರಿ ಬರ್ತಿರುತ್ತೆ, ಇದರಲ್ಲಿ ಹಂಗೆ ಮಾಮೂಲಿ ಮನೆ ಕೆಲಸ ಅಂದರೆ ಮನೆ ಖರ್ಚೆಲ್ಲ ಕಳ್ಕೊಂಡು ಹೋಗ್ತಿರುತ್ತೆ. ಆ ಥರ ಮಾಡಿದರೆ ಸ್ವಲ್ಪ ಬೆಟ್ರ್. ಇನ್ನೊಂದು ಏನು ಅಂದ್ಬಿಟ್ರೆ, ಆಟೋದಲ್ಲಿ ಬಂದ್ಬಿಟ್ಟು ನಾನು ಆ ಥರ ಮಾಡಿಬಿಡ್ತೀನಿ ಈ ಥರ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಇವಾಗೆಲ್ಲ ಆ ಥರ ಎಲ್ಲ ಸಿಚುವೇಶನ್ ಇರಲಿಲ್ಲ. ಇವೆಲ್ಲ ಮಾಮೂಲಿ ಗಾಡಿ EMI ಕಟ್ಟೋಕ್ಕೂ ಕಷ್ಟ ಆಗ್ಬಿಟ್ಟೈತೆ. ಆ ಥರ ಪರಿಸ್ಥಿತಿ ಜೀವನ ಆಗ್ಬಿಟ್ಟೈತೆ. ಏನು ಮಾಡಲಿ? ಕರೆಕ್ಟಾಗಿ ಹೇಳಿದ್ರಿ. ಡ್ಯೂಟಿ ಬರೋದೇ ಕಡಿಮೆ ಆಗಿದೆ. 50 ರೂಪಾಯಿ 40 ರೂಪಾಯಿ ಆರ್ಡರ್ನೇ ಬಿಡ್ತಾ ಇಲ್ಲ, ಎಲ್ಲ ಎಕ್ತಿದ್ದಾರೆ. ಹಂಗಾಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿ ಬಂದ್ಬಿಟ್ಟು. ಡ್ಯೂಟಿ ಕೊಡ್ಸಪ್ಪ, ಡ್ಯೂಟಿ ಹೋಗ್ತೀನಿ, ಅದಕ್ಕೇನು ಇಲ್ಲ, ಕಾಯ್ಕೊಂಡು ಕುಂತಿದ್ದೀನಿ ನೋಡಿ. ಎಲ್ಲಾನು ಆ್ಯಪ್ ಆನ್ ಮಾಡ್ಕೊಂಡು ಒಂದು ಕಾಲ ಇತ್ತು, ಆಟೋದಲ್ಲೇ ತುಂಬ ಗಳಿಕೆ ಮಾಡ್ಬೋದಿತ್ತು, ತುಂಬ ಸಂಪಾದನೆ ಇತ್ತು. ಬಟ್ ಇವಾಗ ಆ ಥರ ಇಲ್ಲ. ಅಂದರೆ ಡ್ಯೂಟಿ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಇವಾಗ ಪ್ರತಿ ಗಲ್ಲಿಗೆ ಒಂದು 10 ಆಟೋ 20 ಆಟೋ ಇದೆ. ಹಿಂಗಿದ್ರೆ ಎಲ್ಲಿ ಡ್ಯೂಟಿ ಆಗುತ್ತೆ ಹೇಳಿ, ನೀವೇ ಥಿಂಕ್ ಮಾಡಿ. ನೀವು ಬೆಳಗ್ಗೆ ಒಂದು 8 ಗಂಟೆಗೆ ಬರ್ಬೇಕು, 8 ಗಂಟೆಯಿಂದ ಒಂದು 10 ಗಂಟೆ 11 ಗಂಟೆ ಅದನ್ನು ದುಡಿದ್ರೆ ನಾವು ಅಂದ್ಕೊಂಡಿರೋಷ್ಟು ಟಾರ್ಗೆಟ್. ಅಂದರೆ ನಿಮ್ಗೆ ಆಟೋದಲ್ಲೇ ಲೈಫ್ ಇದೆ ಅಂತ ಏನಿಲ್ಲ. ಅಂದರೆ ಅಮ್ಮಮ್ಮ ಅಂದರೆ 2025 ಇನ್ನು ಅಂದರೆ ಒಂದೊಂದು 10 ವರ್ಷ ಕ್ಯಾಬ್ ಅಥವಾ ಆಟೋ ಅಲ್ಲಿ ಯಾವುದೇ ಆಗಲಿ ಇನ್ನೊಂದು 10 ವರ್ಷ ಜಗ್ಗುತ್ತೆ, ಮಾಮೂಲಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಸೊ ಆಟೋದಲ್ಲಿ ಬಂದ್ಬಿಟ್ಟು ನಿಮಗೆ ಲೈಫ್ ಇಲ್ಲ. ನೀವು ಇದ್ರ ಜೊತೆಗೆ ಇನ್ನೊಂದು ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಆಗಲಿ ಇಲ್ಲ ಯಾವುದೋ ಒಂದು ಏನೋ ಒಂದು ಕಲೀರಿ, ಬೇರೆದೊಂದು ಕಲಿತ್ರೆ ಬೆಟರು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಬ್ಬೊಬ್ರು ಏನು ಮಾಡಿರ್ತಾರೆ ಅಂದರೆ ತುಂಬ ಅಂದರೆ ಇವಾಗ ಆ್ಯಪಲ್ಲೆಲ್ಲ ಈ ಲೋನ್ ಸಿಗೋದೆಲ್ಲ ಈಸಿ ಆಗಿಬಿಟ್ಟಿದೆ. ಸೊ ಅವರು ಆ ಆ್ಯಪಲ್ಲಿ ಲೋನ್ ತೊಗೊಂಡೆ ಈ ಆ್ಯಪಲ್ಲಿ ಲೋನ್ ತೊಗೊಂಡು ಅನ್ನೋದು ಮಾಡ್ತಿರ್ತಾರೆ. ಸೊ ಆ ಥರ ಮಾಡಿದರೆ ಈ ಗಾಡಿ EMI ಮತ್ತು ಲೋನ್ ಕಟ್ಕೊಂಡು ಎಲ್ಲ ಬಾಡಿಗೆ ಕಟ್ಕೊಂಡು ಇರೋದೆಲ್ಲ ಕಷ್ಟ ಆಗಿಬಿಡುತ್ತೆ. ಸೊ ಫುಲ್ ಕ್ಯಾಶಲ್ಲೇ ಗಾಡಿ ತೊಗೊಂಬಿಡಿ. ಸೊ ಹೊಸ ತೊಗೊಳಕ್ಕಿಂತ ಸೆಕೆಂಡ್ ಹ್ಯಾಂಡೇ ತೊಗೊಂಬಿಡಿ. ಅಂದರೆ ಇವಾಗ 1 ಲಕ್ಷ ಇಲ್ಲ 1,20,000 ಇಷ್ಟರಲ್ಲೇ ತೊಗೊಂಬಿಡಿ. ನೀವು ಅದು ಬಿಟ್ಟು ಎಲ್ಲ ಹೊಸ ಗಾಡಿನೇ ಹಾಕ್ಕೊತೀನಿ ಅಂದರೆ ಇವಾಗ ಗಾಡಿ ಬಂದುಬಿಟ್ಟು 3 ಲಕ್ಷ ಹತ್ತತ್ರ ಇದೆ. ಸೊ ನಿಮಗೆ 1 ಲಕ್ಷ ಕಟ್ಟಿದರೆ 2 ಲಕ್ಷ EMI, ತಿಂಗಳು 10,000 ರೂಪಾಯಿ ಕಟ್ಕೊಂಡು ಹೋದರೆ ನಿಮಗೆ ಮುಂದೆ 10,000 ರೂಪಾಯಿ ಮತ್ತೆ ಕಷ್ಟ ಆಗಿಬಿಡುತ್ತೆ EMI ಕಟ್ಟೋಕ್ಕೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಅಂದರೆ ಒಂದೊಂದು ದಿನ ಡ್ಯೂಟಿ ಇರಲ್ಲ. ಇವಾಗ ಹೆಂಗಾಗಿರುತ್ತೆ ಅಂದರೆ ನಿಮಗೆ ಈ ಥರ ಫಂಕ್ಷನ್ ಇರುತ್ತೆ, ಇಲ್ಲಾಂದರೆ ನಮಗೆ ಹುಷಾರಿಲ್ಲದೆ ಹಂಗಾಗಿರೋದು, ಈ ಥರ ಎಲ್ಲ ಆಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ. ಅವಾಗ ಹೋಗ್ಬಿಟ್ರೆ ನಿಮಗೆ ಕಮಿಟ್ಮೆಂಟ್ಸ್ ಎಲ್ಲ ಹಾಕ್ಕೊಂಡು ಇರುತ್ತೆ ಆ ಒಂದು ತಿಂಗಳಲ್ಲಿ.
ಏನಪ್ಪ ಇವನು ನೆಗೆಟಿವ್ ಆಗಿ ಹೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಅನ್ಕೊತೀನಿ. ಬಟ್ ಆ ಥರ ಅಲ್ಲ, ಇರೋ ಸಿಚುವೇಶನ್ ಹಂಗಿದೆ, ಅದನ್ನೇ ಹೇಳ್ತಿರೋದು. ಏನಂದ್ರೆ ನೆಗೆಟಿವ್ ಬೇಡಪ್ಪ, ಪಾಸಿಟಿವ್ ಅಂದರೆ ಇವಾಗ ನೋಡಿ, ನೀವು ಇಲ್ಲಿ ಬೆಂಗಳೂರಲ್ಲಿ ನೋಡ್ತಿರ್ತಾರೆ, ಎಷ್ಟೋ ಕೋಟಿ ಕೊಟ್ಟು ಅಪಾರ್ಟ್ಮೆಂಟ್ ಎಲ್ಲ ಕಟ್ತಿದ್ದಾರೆ. ಸೊ ಒಂದಿವ್ಸ ಅಪಾರ್ಟ್ಮೆಂಟ್ ಹಂಗೆ ಖಾಲಿ ಉಳಿದಿದೆ. ಏನಂದರೆ ಅವ್ರ ಓನರ್ಸ್ ಏನಂದರೆ ಮುಂದೆ ಬೆಂಗಳೂರಲ್ಲಿ ಜನ ಬರ್ತಾರೆ, ಜನ ಬಂದು ಇರ್ತಾರೆ. ಬೆಂಗಳೂರು ಇವಾಗ ದಿನಕ್ಕೆ ಬೆಳಿತಾನೆ ಹೋಗ್ತಿದೆ. ಆನೆ ನಡ್ತಿದ್ದೆ ದಾರಿ ಇರಿ, ಒಂದು ಡ್ಯೂಟಿ ಇದೆ, ಆ ಡ್ಯೂಟಿ ಮಾಡ್ತೀನಿ. ಸೊ ಇನ್ನೊಂದು ಏನಂದರೆ, ಕೆಲವೊಬ್ಬರು ಏನಿರ್ತಾರೆ, ಆಟೋ ಓಡಿಸಿದ್ರೆ ಸ್ವಲ್ಪ ಕಷ್ಟ ಇದೆ. ಅಂದರೆ ಇವಾಗ ಆಟೋ ಓಡಿಸ್ತಾರಲ್ಲ, ಹಂಗೆ ಅಂದ್ಬಿಟ್ಟು. ಸೊ ಆ ಥರ ಇದ್ದರೆ ಈ ಆಟೋ ಫೀಲ್ಡಿಗೆ ಮಾತ್ರ ಬರೋಕ್ಕೆ ಹೋಗ್ಬೋದು. ಯಾಕಂದರೆ ಇವಾಗ ನಾನು ಹೆಂಗಂದರೆ, ಇವಾಗ ಈ ಆಟೋಯಿಂದ ನಮ್ಮ ಮನೆ ನಡೀತಿದೆ, ಅದಕ್ಕೊಂದು ಬೆಲೆ ಕೊಡಬೇಕು. ಅದು ಬಿಟ್ಟು ಮಂದಿ 108 ಮಾತಾಡ್ತಾರೆ ಅಂದ್ಬಿಟ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಾರ್ದು. ಇದೊಂದು ಮೇನ್ ಪಾಯಿಂಟ್. ನೀವೇನಾದರೂ ಇಲ್ಲಪ್ಪ ಕಷ್ಟ ಇದೆ ಅಂತಂದರೆ ನೀವು ಆಟೋ ಫೀಲ್ಡಿಗೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇನ್ನೊಂದು ಏನಂದರೆ, ಯಾರೋ ಒಬ್ರು ಹೇಳ್ತಾರೆ ಆ ವಿಡಿಯೋದಲ್ಲಿ ಎಷ್ಟು ಮಾಡ್ತಾನೆ, ಎಷ್ಟು ದುಡಿತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ ಅಂತ. ಅದೆಲ್ಲ ಏನಿಲ್ಲ. ಇವಾಗ ನಂದೇ ಹುಡ್ಕೊಳ್ಳಿ. ನಾನು ನಿಮಗೆ ಹೇಳ್ತಿದ್ದೀನಿ, ಇವಾಗ 5 ನಿಮಿಷ ವಿಡಿಯೋದಲ್ಲಿ ನಿಮಗೆ ನಾನು 100 ಅವರ್ ಡ್ಯೂಟಿ ಮಾಡಿದ್ದವಂಥ ಸ್ಟ್ರಗಲ್ಲು ಮತ್ತು ಅದ್ರ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಏನೇ ಒಂದು ಬಿಸ್ನೆಸ್ ಮಾಡೋದಂದ್ರೂ ಅದ್ರ ಬಗ್ಗೆ ಥಿಂಕ್ ಮಾಡಿ